ಕಾವೇರಿ ಸರ್ವಪಕ್ಷ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಅಂತ ಸಿಎಂ ಹೇಳ್ತಾ ಇರೋದು. ಕಬಿನಿ ಜಲಾಶಯ ಭರ್ತಿ ಹಂತ ತಲುಪಿದ್ದು, ನಾವ್ಯಾರು ಹೆಚ್ಚುವರಿ ನೀರನ್ನ ಹಿಡಿದಿಡೋಕ್ಕಾಗದು, ಹೋರಾಟಗಾರರು ರಾಜ್ಯದ ಗೌರವ ಕಾಪಾಡೋಕೆ ಬಂದ್ ಕರೆಯನ್ನ ಹಿಂಪಡಿಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿನ ವಿಮಾನ ನಿಲ್ದಾಣದಲ್ಲಿ ಶನಿವಾರ ಪತ್ರಕರ್ತರ ಜೊತೆ ಮಾತನಾಡಿದಂತ ಅವರು, ಸದ್ಯ ಒಳಹರಿವು 40,000 ಕ್ಯೂಸೆಕ್ನಷ್ಟಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸುವ ಸಂಬಂಧ ಭಾನುವಾರ ಸರ್ವಪಕ್ಷ ಸಭೆ ಕರೆದಿದ್ದು, ಅಲ್ಲಿ ಒಮ್ಮತದ ತೀರ್ಮಾನಕ್ಕೆ ಬರ್ತೇವೆ, ಅಲ್ಲಿವರೆಗೆ ಶಾಂತಿ ಕಾಪಾಡಬೇಕು ಅಂತ ತಿಳಿಸಿದ್ದಾರೆ. ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸೋ ಕುರಿತು ಪ್ರತಿಕ್ರಿಯಿಸಿದ ಅವರು, ಬೇಡ ತಡೀರಿ, ಈಗಲೇ ಏನು ಮಾಡೋದು ಬೇಕಾಗಿಲ್ಲ, ಏನು ಇಲ್ದೇನೆ ಬಿಜೆಪಿಯವರು ನನ್ನ ಪ್ಯಾಂಟು ಶರ್ಟು ಹರಿದು ಹಾಕ್ತಾ ಇದ್ದಾರೆ, ಒಂದ್ ಕಡೆ ಯಡಿಯೂರಪ್ಪ, ವಿಜಯೇಂದ್ರ, ಅಶೋಕ ಬಂದು ನುಗ್ತಾ ಇದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾರ್ಮಲ್ ಆಗಿ ನಮಗೆ ಈ ಜಲಾಶಯಗಳು ತುಂಬಿದಾಗ ಬಾಗಿನ ಅರ್ಪಿಸೋದೊಂದು ಸಂಪ್ರದಾಯ ನಮ್ಮಲ್ಲಿದೆ ಅಲ್ಲ. ಯಾರು CM ಆಗಿರ್ತಾರೆ ಅವರು ಬಾಗಿನ ಅರ್ಪಿಸ್ತಾರೆ. ಸೊ ಕಬಿನಿ ತುಂಬ್ತಾ ಬಂತಲ್ಲ ಸರ್, ನೀವು ಬಾಗಿನ ಯಾವಾಗ ಅರ್ಪಿಸ್ತೀರಾ ಅಂತ ಕೇಳಿದ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಒಂದು ಹೊಸ ಅನುಭವ CM ಆದ ನಂತರ. ಸೊ ಅದೆಲ್ಲ ಒಂಥರ ನೆನಪಿನ ವಿಚಾರ ಅಲ್ವಾ. ಅದಕ್ಕೆ ತಡೀರಿ ಈಗನೇ ಬೇಡ, ಈಗಲೇ ನನ್ನ ಪ್ಯಾಂಟು ಶರ್ಟು ಎಲ್ಲ ಹರಿತಾ ಇದ್ದಾರೆ ಅವರು, ಈಗಲೇ ಬೇಡ ತಡೀರಿ ಅಂತ ಹೇಳಿದ್ದಾರೆ. BJPಯ ಹೋರಾಟದ ಬಗ್ಗೆ ಈ ರೀತಿಯಾಗಿ ಮಾತನಾಡಿದ್ದಾರೆ. ಇನ್ನು ಹೋರಾಟಗಾರರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೋರಾಟ ಎಲ್ಲರ ಹಕ್ಕು, ಆದರೆ ಅದು ಕೇವಲ ಮಾಧ್ಯಮಗಳ ಮುಂದೆ ಸೀಮಿತ ಆಗಬಾರದು ಅಂತ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇನ್ನು ನಮ್ಮೆಲ್ಲ ಹೋರಾಟಗಳು ಸೌಹಾರ್ದಯುತವಾಗಿ ನಡಿಬೇಕು, ಮಾತುಕತೆಯಲ್ಲಿ ಈ ವಿವಾದ ಬಗೆಹರಿಸೋಕೆ ನಮ್ಮ ಸ್ವಾಗತ ಇದೆ. ತಮಿಳುನಾಡು ಹಕ್ಕಿಗೆ ನಾವು ಅಡ್ಡ ಬರೋದಿಲ್ಲ, ನ್ಯಾಯಾಲಯ ನಮಗೆ ಯಾವ ತೀರ್ಪು ನೀಡಿದೆಯೋ ಅದನ್ನು ಕಾಪಾಡಿಕೊಳ್ಳೋಕೆ ಬದ್ಧರಿದ್ದೀವಿ ಅಂತ ಇದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಸರ್ವಪಕ್ಷ ಸಭೆ ಇರೋದು ಇವತ್ತು. ಕಾವೇರಿ ನೀರಿನ ವಿಚಾರವಾಗಿ ಚರ್ಚಿಸೋಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಗೃಹ ಕಚೇರಿ ಕೃಷ್ಣದಲ್ಲಿ ಇವತ್ತು ಸರ್ವಪಕ್ಷ ಪ್ರತಿನಿಧಿಗಳ ಸಭೆ ನಡೆಯಲಿದೆ. ಸೊ ಏನಾಗುತ್ತೆ ಗೊತ್ತಿಲ್ಲ, ಬಿಕಾಸ್ ಈಗ ಆಲ್ರೆಡಿ ಮಳೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯ ಉಸಿರಾಡ್ತಾ ಇದ್ದಾರೆ. ಹೀಗೆ ಮಳೆ ಆಯಿತು ಇವತ್ತು ನಾಳೆ ಅಂತ ಅಂದಾಗ ಇನ್ನೊಂದಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ಹಾಗಾಗಿ ಸರ್ವಪಕ್ಷ ಸಭೆಯಲ್ಲಿ ಇದನ್ನು ಹೆಂಗೂ ಮಳೆ ಆಗ್ತಾ ಇದೆಯಲ್ಲ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೋ, ಅಥವಾ ಮುಂದೆ ನಮಗೆ ಸಮಸ್ಯೆ ಆಗಬಾರ್ದು, ಇದೇ ಥರ ಕಾವೇರಿ ಹೋರಾಟ ಅನ್ನೋದು ಯಾವಾಗಲೂ ಇರುತ್ತೆ, ಅಥವಾ ತಮಿಳುನಾಡು ಖ್ಯಾತೆ ಅನ್ನೋದು ಯಾವಾಗಲೂ ಇರುತ್ತೆ, ನಾವು ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾರೋ ಗೊತ್ತಿಲ್ಲ. ಒಟ್ಟು ಇವತ್ತಿನ ಸರ್ವಪಕ್ಷ ಸಭೆ ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ತಾ ಇರುತ್ತೆ. ಯಾಕಂದರೆ ಒಟ್ಟಿಗೆ ಕೂತು ತೀರ್ಮಾನವನ್ನು ಕೈಗೊಳ್ತಾರೆ ಅಲ್ವಾ. ನಮಗೆ ಏನೋ ಅಭಿವೃದ್ಧಿ ಅನ್ನೋದಾಗಬೇಕು, ಒಳಿತು ಅನ್ನೋದಾಗಬೇಕು. ಸೊ ಹಾಗಾಗಿ ಇವುಗಳೆಲ್ಲ ಮುನಿಸು ಇನ್ನೊಂದು ಮತ್ತೊಂದು, ನಾವು ಆ ಪಕ್ಷದವರು ಈ ಪಕ್ಷದವರು ಇದನ್ನೆಲ್ಲ ಬಿಟ್ಟು ಒಂದಾಗಿ ನಿರ್ಧಾರವನ್ನು ಕೈಗೊಳ್ಳಿ ಅನ್ನೋದೇ ರಾಜ್ಯದ ಜನತೆ ಕೂಡ ಬಯಸೋದು. ಸೊ ಹಾಗಾಗಿ ಇವತ್ತು ಏನು ತೀರ್ಮಾನ ಕೈಗೊಳ್ತಾರೆ ನೋಡೋಣ.